ಹಾಗೆ ಪ್ರತಿ ದಿನ ಕೂಡ ಎಕ್ಸ್ಕ್ಲೂಸಿವ್ ಆದ ಅಪ್ಡೇಟ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಸುಜಾತಾ ಭಟ್ ಮಾಡಿದಂತಹ ಗಂಭೀರವಾದ ಆರೋಪ, ಕೊಟ್ಟಂತ ದೂರು, ಅನನ್ಯಾ ಭಟ್ ತನ್ನ ಮಗಳು, ಆಕೆಯ ಅಸ್ಥಿಪಂಜರ ಆದ್ರೂ ಹುಡುಕೊಡಿ, ಶಾಸ್ತ್ರೋಕ್ತವಾಗಿ ನಾನು ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ. ಯಾರು ಅನನ್ಯಾ ಭಟ್? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನನ್ಯಾ ಭಟ್ ಯಾರು ಅಂತ ಬೆನ್ ಹಿಂದೆ ಬೀಳತ್ತೆ. ಅನನ್ಯಾ ಭಟ್ ಅನ್ನೋ ಮಗಳು ಸುಜಾತಾ ಭಟ್ಗಿದಾಳ ಪ್ರಶ್ನೆ ಮಾಡತ್ತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸುಜಾತಾ ಭಟ್ ಸಂಬಂಧಿಕರೇ ಹೇಳ್ತಾರೆ ಇಲ್ಲ, ಅನನ್ಯಾ ಅನ್ನೋ ಮಗಳೇ ಇಲ್ಲ ಅಂತ. ಫೈನಲಿ ಅನನ್ಯಾ ಫೋಟೋ ಆದ್ರೂ ತೋರಿಸ್ಲಿ ಸುಜಾತಾ ಭಟ್ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೇಳುತ್ತೆ. ಸುಜಾತಾ ಭಟ್ ಒಂದು ಫೋಟೋವನ್ನ ಮುಂದೆ ಇಡ್ತಾರೆ. ಆ ಫೋಟೋ ಬೆನ್ ಹತ್ತಿದಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಒಂದಷ್ಟು ಸ್ಫೋಟಕ ಮಾಹಿತಿ ಸಿಗತ್ತೆ. ಆ ಫೋಟೋ ಅನನ್ಯಾ ಭಟ್ ಫೋಟೋನೇ ಅಲ್ಲ, ಅದು ವಾಸಂತಿ ಅನ್ನೋರ ಫೋಟೋ. ವಾಸಂತಿ ಯಾರು ಏನು ಅನ್ನೋದು ನಿನ್ನೆ ಬೆಳಿಗ್ಗೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಇನ್ಫಾರ್ಮೇಶನ್ ಅನ್ನ ನೋಡಿದ್ರಿ. ಆದ್ರೆ ವಾಸಂತಿ ಮೃತಪಟ್ಟಿದೆಯಲ್ಲ, ಅದು ಕೂಡ ದೊಡ್ಡ ಪ್ರಶ್ನೆ. ವಾಸಂತಿಯ ಬಗ್ಗೆ, ಈ ಸುಜಾತಾ ಭಟ್ ವಾಸಂತಿ ಮನೆಗೆ ಎಂಟ್ರಿ ಕೊಟ್ಟಿದ್ದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಮಾತಾಡ್ತೀವಿ ಅವ್ರ ಜೊತೆ. ಅವರು ಬೇರೆ ಯಾರು ಅಲ್ಲ, ವಾಸಂತಿ ಅವರ ಅಣ್ಣ. ಅವರು ಏನ್ ಹೇಳ್ತಾರೆ ವಾಸಂತಿ ಸಾವಿನ ಬಗ್ಗೆ, ಸುಜಾತಾ ಭಟ್ ವಾಸಂತಿ ಮನೆಗೆ ಎಂಟ್ರಿ ಕೊಟ್ಟಿದ್ದರ ಬಗ್ಗೆ, ಇವೆಲ್ಲದರ ಬಗ್ಗೆಯೂ ಕೂಡ ಎಳೆ ಎಳೆಯಾಗಿ ಒಂದಷ್ಟು ಸ್ಫೋಟಕ ಸತ್ಯವನ್ನ ಬಿಚ್ಚಿಡ್ತಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ವಾಸಂತಿ ಅಣ್ಣ ಜೊತೆ ಮಾತಾಡೋದಕ್ಕೂ ಮೊದಲು ಮತ್ತೊಂದು ಸುದ್ದಿ ಇದೆ. ಧರ್ಮಸ್ಥಳ ಶವ ಶೋಧಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಸುತ್ತ ಕಾನೂನು ಪ್ರಕಾರ ಶವ ಹೂಳ್ತಾ ಇದ್ರ ಸಂಚಲನವನ್ನ ಸೃಷ್ಟಿಸಿರುವ ಅನಾಮಿಕನ ಹೇಳಿಕೆ ಸುಳ್ಳ? ಧರ್ಮಸ್ಥಳದ ಸುತ್ತ ನೂರಾರು ಶವಗಳನ್ನ ನಾನು ಹೂತಿದ್ದೀನಿ, ಹೆಣ್ಣು ಮಕ್ಕಳ ಶವ, ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವಂತಹ ಶವಗಳನ್ನ ನಾನು ಹೂತಿದ್ದೀನಿ ಅನ್ನೋ ಗಂಭೀರವಾದ ಆರೋಪಗಳನ್ನ ಅನಾಮಿಕ ದೂರುದಾರ ಮಾಡಿದ್ದು. ಆತನ ಮಾಹಿತಿಯ ಮೇರೆಗೆ ಆತನೇ ಗುರುತು ಮಾಡಿದಂತ ಜಾಗದಲ್ಲಿ ಕಾರ್ಯಾಚರಣೆ ನಡೆದಿದ್ದಾಗಿದೆ. ಧರ್ಮಸ್ಥಳದ ಸುತ್ತ ಕಾನೂನು ಪ್ರಕಾರ ಶವ ಹೂಳ್ತಾ ಇದ್ರ. ಈಗ ಅನಾಮಿಕನ ಹೇಳಿಕೆ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಅನಾಮಿಕನ ಹಿಂದಿರೋ ಆ ಸೂತ್ರಧಾರ ಯಾರು? ಅನಾಮಿಕ ಸ್ನೇಹಿತ ಹೇಳಿದ ಸ್ಫೋಟಕ ರಹಸ್ಯ. ಅನಾಮಿಕನ ಜೊತೆ ಕೆಲಸ ಮಾಡಿದವರು ಯಾರು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಅನಾಮಿಕನ ಸ್ನೇಹಿತನೊಬ್ಬ ಮಾತಾಡಿದ್ದಾನೆ. ಅನಾಮಿಕನ ಬಗ್ಗೆ, ಅನಾಮಿಕ ಮತ್ತು ತಾನು ಇಬ್ರು ಮಾಡ್ತಾ ಇದ್ದ ಕೆಲಸದ ಬಗ್ಗೆ ಆತ ಬಾಯ್ಬಿಟ್ಟಿದ್ದಾನೆ. ಧರ್ಮಸ್ಥಳದಲ್ಲಿ ಶವಗಳು ಎಲ್ಲೆಂದರಲ್ಲಿ ಸಿಗ್ತಾ ಇದ್ದ, ಶವಗಳ ಮಾಹಿತಿ ರಾಜುಗೆ ಯಾರು ಕೊಡ್ತಾ ಇದ್ರು? ಅನಾಮಿಕ ದೂರುದಾರ ಏನಿದ್ದಾನೆ ಆತನ ಸ್ನೇಹಿತ ಈ ರಾಜು. ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ, ಆತ ನಮ್ಮ ಪಕ್ಕದ ಮನೆಯಲ್ಲೇ ಇರ್ತಾ ಇದ್ದ. ಈ ರೀತಿ ಒಂದಷ್ಟು ಮಾಹಿತಿಯನ್ನ ರಾಜು ಬಾಯ್ಬಿಟ್ಟಿದ. ಅನಾಮಿಕನ ಸ್ನೇಹಿತ ಇದ್ದ. ಅನಾಮಿಕ ಮಾಡ್ತಾ ಇರುವಂತ ಆರೋಪದ ಬಗ್ಗೆ ಆತನ ಸ್ನೇಹಿತ ರಾಜು ಏನಂತ ಹೇಳ್ತಾರೆ? ನಿಜಕ್ಕೂ ಎಲ್ಲೆಂದರಲ್ಲಿ ಶವಗಳು ಸಿಗ್ತಾ ಇತ್ತ? ಅದನ್ನ ಹೂಳೋ ಪ್ರಕ್ರಿಯೆ ಹೇಗೆ ನಡೀತಾ ಇತ್ತು? ಅನಾಮಿಕ ಮಾಡ್ತಾ ಇರುವಂತಹ ಆರೋಪ, ಅದರ ಬಗ್ಗೆ ಆತನ ಸ್ನೇಹಿತ ರಾಜು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಆತನನ್ನ ವಿಚಾರಣೆಗೆ ಕರೆಸಿದಾಗ ಆತ ಏನಂತ ಹೇಳಿದ್ದಾನೆ? ಏನ್ ಪ್ರಶ್ನೆ ಕೇಳಿದ್ರು ಅದಕ್ಕೆ ಆತ ಕೊಟ್ಟಂತ ಉತ್ತರ ಏನು? ಅನಾಮಿಕನ ಸ್ನೇಹಿತ ರಾಜು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ನೀವು. ಈತನೇ ಒಂದಷ್ಟು ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ. ನಾವಿಬ್ರು ಜೊತೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಕೆಲಸ ಮಾಡಿದ್ದೀವಿ. ರಾಜು ಹೇಳಿರೋ ಮಾತು. ಕೆಲವರು ಹೇಳ್ತಾ ಇದ್ರು ಈ ಅನಾಮಿಕ ದೂರುದಾರ ಏನಿದ್ದಾನೆ ಹೆಣಗಳ ಮೇಲೆ ಸಿಕ್ಕಂತಹ ಚಿನ್ನವನ್ನ ಈತ ಕದೀತಾ ಇದ್ದ ಅಂತ. ಅದಕ್ಕೂ ಕೂಡ ರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ಸತ್ಯ, ಅದು ಬೇಕಾದ್ರೆ ಪಕ್ಕಾ ಗ್ಯಾರಂಟಿ, ಆತ ಮಾಡ್ತಿದ್ದ ಕೆಲಸನ ಅಂತ. ಹೀಗೆ ಒಟ್ಟಿಗೆ 8 ವರ್ಷಗಳ ಕಾಲ ರಾಜು ಮತ್ತು ಅನಾಮಿಕ ದೂರುದಾರ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಮತ್ತೊಂದು ದೊಡ್ಡ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮೆಗಾ ಎಕ್ಸ್ಕ್ಲೂಸಿವ್ ಆದ ಸ್ಟೋರಿ. ಒಂದು ಫೋಟೋ, 16 ಕಟ್ಟುಕತೆ. ಅಸಲಿ ರಹಸ್ಯ ಏನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮೆಗಾ ಎಕ್ಸ್ಕ್ಲೂಸಿವ್ ಆದ ಸ್ಟೋರಿ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಮತ್ತೊಂದು ದೊಡ್ಡ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿಯನ್ನ ನೋಡ್ತಾ ಇದ್ದೀವಿ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ
ಒಂದಷ್ಟು ಎಕ್ಸ್ಕ್ಲೂಸಿವ್ ಆದ ಇನ್ಫಾರ್ಮೇಶನ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡ್ತಾ ಇದೆ. ಸುವರ್ಣ ನ್ಯೂಸ್ ನ ಮೆಗಾ ಎಕ್ಸ್ಕ್ಲೂಸಿವ್ ಆದ ಸ್ಟೋರಿ ಈಗ ನಿಮ್ಮ ಮುಂದೆ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ದೊಡ್ಡ ಸುದ್ದಿ. ಒಂದು ಫೋಟೋ, ಅದರ ಹಿಂದೆ 10 ಕಟ್ಟುಕತೆ. ಏನು ಅಸಲಿ ರಹಸ್ಯ? ಅನನ್ಯ ಭಟ್ ವಾಸಂತಿ ಮಧ್ಯೆ ಸುಜಾತ ಕಹಾನಿ. ಸುಜಾತ ತೋರಿಸಿದ್ದು ಅನನ್ಯ ಭಟ್ ಫೋಟೋ ಅಲ್ಲ. ಸುಜಾತ ಸುಳ್ಳು ಬಹಿರಂಗ ಆಗಿದೆ. ಬಹಿರಂಗ ಮಾಡಿದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅನನ್ಯ ಭಟ್ ಬಗ್ಗೆ ಮಾತಾಡಿದ್ದ ಸುಜಾತ ಕ್ಯಾಮೆರಾ ಮುಂದೆ ಕಣ್ಣೀರು ಸುರಿಸಿದ್ರು. ನನ್ನ ಮಗಳು ಅನನ್ಯ ಭಟ್ ಮಣಿಪಾಲ್ನಲ್ಲಿ MBBS ಓದ್ತಾ ಇದ್ಲು. ಧರ್ಮಸ್ಥಳಕ್ಕೆ ಹೋದ ಮಗಳು ಮತ್ತೆ ವಾಪಸ್ ಬರಲೇ ಇಲ್ಲ. ಎಲ್ಲಿಗೆ ಹೋದ್ಲು, ಏನಾದ್ಲು, ಆಕೆಯ ಶವವನ್ನಾದ್ರೂ ಕೊಡಿ, ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಕ್ಯಾಮೆರಾ ಮುಂದೆ ಕಣ್ಣೀರ್ ಹಾಕಿದ್ದೆ. ಎಂತವರಿಗೂ ಕರುಳು ಚುರ್ರನ್ನಬೇಕು. ತಾಯಿಯ ಕಣ್ಣೀರು ನೋಡಿ. ದೂರು ಕೊಟ್ಟಿದ್ದೇ ಬಂತು. ಅನನ್ಯ ಭಟ್ ಫೋಟೋ ಎಲ್ಲಿ, ಆಕೆಗೆ ಸಂಬಂಧಪಟ್ಟ ದಾಖಲೆಗಳೆಲ್ಲಿ? ಅಲ್ಲಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಶ್ನೆಗಳನ್ನ ಶುರು ಮಾಡುತ್ತೆ. ಜಸ್ಟಿಸ್ ಫಾರ್ ಅನನ್ಯ ಭಟ್ ಮುಂದುವರೆದ ಭಾಗ ಇದು. ಸುಜಾತ ಹೇಳಿದ ಅನನ್ಯ ಕಥೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಳಚಿದೆ. ವಾಸಂತಿಯ ಜಾಡು ಬೆನ್ನತ್ತಿದ ನಿಮ್ಮ ಸುವರ್ಣ ನ್ಯೂಸ್. ಅನನ್ಯ ಭಟ್ ಫೋಟೋ ಎಲ್ಲಿ ಅಂತ ಸುಜಾತ ಭಟ್ ಕೇಳಿದ್ದಕ್ಕೆ ಒಂದು ಫೋಟೋ ತಂದು ಮುಂದೆ ಇಡ್ತಾರೆ. ಇದೇ ನನ್ನ ಮಗಳು ಅನನ್ಯ ಭಟ್ ಅಂತ. ಆ ಫೋಟೋದ ಜಾಡು ಹಿಡಿದು ಹೊರಟಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅದು ಅನನ್ಯ ಫೋಟೋ ಅಲ್ಲ, ವಾಸಂತಿ ಫೋಟೋ ಅಂತ ಗೊತ್ತಾಗುತ್ತೆ. ಯಾರು ವಾಸಂತಿ? ರಂಗಪ್ರಸಾದ್ ಅವರ ಜೊತೆ ಲಿವಿಂಗ್ ಟುಗೆದರ್ ನಲ್ಲಿದ್ದಂತ ಸುಜಾತ, ರಂಗಪ್ರಸಾದ್ ಅವರ ಸೊಸೆ ಏನಿದ್ದಾರೆ ಆಕೆಯೇ ಈ ವಾಸಂತಿ. ವಾಸಂತಿ 2007ರಲ್ಲೇ ಮೃತಪಡ್ತಾರೆ. ಆಕೆಯ ಫೋಟೋವನ್ನ ಹಿಡಿದು ಈಕೆಯೇ ನನ್ನ ಮಗಳು ಅನನ್ಯ ಭಟ್ ಅಂತ ತೋರಿಸಿದ್ದು ಸುಜಾತ. ಹಾಗಾದ್ರೆ ವಾಸಂತಿ ಯಾರು, ಏನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆನ್ನತ್ತಿದೆ ವಾಸಂತಿಯ ಎಕ್ಸ್ಕ್ಲೂಸಿವ್ ಆದ ಫೋಟೋ. ವಾಸಂತಿ ತನ್ನ ಸ್ನೇಹಿತೆಯರ ಜೊತೆ ಇದ್ದಂತಹ ಫೋಟೋ ಇದು. ವಾಸಂತಿಯ ಜಾಡು ಬೆನ್ನತ್ತಿದ ನಿಮ್ಮ ಸುವರ್ಣ ನ್ಯೂಸ್ ವಾಸಂತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇದೆ. ಸುಜಾತ ಭಟ್ ಈಕೆಯೇ ಅನನ್ಯ ಭಟ್ ಅಂತ ಒಂದು ಫೋಟೋವನ್ನ ರಾಜ್ಯದ ಜನರ ಮುಂದೆ ಇಡ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದೆ. ಮಗಳ ಬಗ್ಗೆ ದೂರು ಕೊಟ್ಟಿದ್ದೀರಿ, ಮಗಳ ಫೋಟೋ ಎಲ್ಲಿ ಅಂತ. ಈಕೆ ನೋಡಿ ನನ್ನ ಮಗಳು ಅಂತ ಫೋಟೋ ತೋರಿಸ್ತಾರೆ. ಅಷ್ಟಕ್ಕೆ ನಾವು ಸುಮ್ಮನಾಗ್ಲಿಲ್ಲ. ನಾವು ಕೇಳಿದ್ವಿ ಫೋಟೋ ತೋರಿಸಿ ಅಂತ. ಸುಜಾತ ಭಟ್ ಫೋಟೋ ತೋರಿಸಿದ್ರು, ಅಲ್ಲಿಗೆ ಮುಗೀತು ಅಂತ. ಇಲ್ಲ, ಯಾರದ ಫೋಟೋ? ಆ ಫೋಟೋ ಅನನ್ಯ ಭಟ್ ಫೋಟೋನೇ ಹೌದಾ? ತನಿಖೆಗಿಳಿಯತ್ತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಆಗ ಗೊತ್ತಾಗಿದ್ದೆ ಈ ಫೋಟೋ ವಾಸಂತಿಯ ಫೋಟೋ ಅಂತ. ವಾಸಂತಿ ಗ್ರೌಂಡ್ ರಿಪೋರ್ಟ್ ಅನ್ನ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂದಿದೆ. ವಾಸಂತಿಯ ಮನೆಯನ್ನ ಹುಡುಕಿ ಆಕೆಯ ಮನೆಯಲ್ಲಿದ್ದ ಈ ಫೋಟೋ ಈಗ ನೀವು ನೋಡ್ತಾ ಇದ್ದೀರಿ. ಮೃತಪಟ್ಟವಳ ಫೋಟೋ ಹಿಡಿದು ಸುಜಾತ ಕಳ್ಳಾಟ ಆಡಿದ್ದು. ಮದುವೆ ಆಗಿ 1 ತಿಂಗಳಿಗೆ ವಾಸಂತಿ ಮೃತಪಡ್ತಾರೆ. ಸುಜಾತ ಭಟ್ ಕತೆಗೆ ವಾಸಂತಿ ಕುಟುಂಬಸ್ಥರು ಕಿಡಿಕಾರ್ತಿದ್ದಾರೆ. ಸುಜಾತ ಭಟ್ ಕತೆ ಕಟ್ಟಿದ್ರು. ರಂಗಪ್ರಸಾದ್ ಅನ್ನೋ ಬೆಂಗಳೂರಿನ ನಿವಾಸಿ BL ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಜೊತೆ ಸುಜಾತ ಭಟ್ ಲಿವಿಂಗ್ ಟುಗೆದರ್ ನಲ್ಲಿದ್ರು. ಆ ರಂಗಪ್ರಸಾದ್ಗೆ ಮಗ ಮತ್ತು ಮಗಳಿದ್ರು. ಇಬ್ಬರಿಗೂ ಮದುವೆ ಆಗಿತ್ತು. ಮಗ ಶ್ರೀವತ್ಸ, ಮಗನ ಹೆಂಡತಿ ವಾಸಂತಿ. ಮದುವೆ ಆಗಿ 1 ತಿಂಗಳಿಗೆ ಮೃತಪಟ್ಟಿದ್ರು ವಾಸಂತಿ. ಸುಜಾತ ಭಟ್ ವಾಸಂತಿಯ ಆ ಫೋಟೋವನ್ನ ಈಗ ರಿವೀಲ್ ಮಾಡ್ತಾರೆ. ಇದು ಅನನ್ಯ ಭಟ್ ಫೋಟೋ ಅಂತ. ಸುಜಾತ ಭಟ್ ಸುಳ್ಳುಗಳಿಗೆ ಈಗ ವಾಸಂತಿ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ಆ ಮನೆಗೆ ಮದುವೆ ಮಾಡಿ ಕೊಟ್ಟ 1 ತಿಂಗಳಲ್ಲೇ ನನ್ನ ಮಗಳು ಮೃತಪಟ್ಟಿದ್ದಾಳೆ. ನನ್ನ ಮಗಳ ಫೋಟೋ ಹಿಡ್ಕೊಂಡು ಈಕೆಯೇ ಅನನ್ಯ ಭಟ್ ಅಂತ ಸುಜಾತ ಭಟ್ ಸುಳ್ಳಿನ ಕತೆ ಕಟ್ಟಿದ್ದಾಳೆ. ವಾಸಂತಿಯ ಫೋಟೋ
ನಾವು ಅಷ್ಟಕ್ಕೆ ಸುಮ್ಮನಾಗಿಲ್ಲ ಅಥವಾ ಇದು ಊಹಾಪೋಹ ಅಲ್ಲ. ವಾಸಂತಿಯ ಮನೆಯನ್ನೇ ನಾವು ಹುಡುಕೊಂಡು ಹೊರಟ್ವಿ. ಆಗ ಸಿಕ್ಕಿದಂತಹ ವಾಸಂತಿಯ ಫೋಟೋ. ಸುಜಾತಾ ಭಟ್ ಈಕೆಯೇ ನನ್ನ ಮಗಳು ಅನನ್ಯಾ ಭಟ್ ಅಂತ ಏನ್ ಫೋಟೋವನ್ನ ಆಕೆ ರಿವೀಲ್ ಮಾಡಿದ್ಲು, ಬಿಡುಗಡೆ ಮಾಡಿದ್ಲು. ಆ ಫೋಟೋವನ್ನ ವಾಸಂತಿಯ ಮನೆಯಲ್ಲಿದ್ದಂತ ಈ ಫೋಟೋದ ಮುಂದೆ ಇಟ್ಟು ತಾಳೆ ಹಾಕಿ ನೋಡಲಾಯ್ತು. ಆಗ ಗೊತ್ತಾಗಿದ್ದೆ ಎರಡೂ ಫೋಟೋ ಕೂಡ ಒಂದೇ, ಎರಡೂ ಸೇಮ್ ಫೋಟೋ ಅಂತ. ಸುಜಾತಾ ಭಟ್ ಬಿಡುಗಡೆ ಮಾಡಿದಂತ ಫೋಟೋ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಈಗ ತಾಳೆ ಹಾಕಿ ನೋಡೋ ಸಮಯ ನಿಮ್ಮದು. ಸುಜಾತಾ ಭಟ್ ಬಿಡುಗಡೆ ಮಾಡಿದಂತ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದರ ಪಕ್ಕದಲ್ಲಿರೋದು ವಾಸಂತಿಯ ಮನೆಗೆ ಹೋಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂದಂತ ಫೋಟೋ. ಎರಡನ್ನು ನೀವೇ ತಾಳೆ ಹಾಕಿ ನೋಡಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಮಾಹಿತಿ ಇದೆ. ಸುಳ್ಳಿನ ಕಂತೆ ಯಾವ ತರ ಕಟ್ಟಿದ್ದಾರೆ ಅಂತ. ಸುಜಾತಾ ಹೇಳಿದ ಅನನ್ಯಾ ಕತೆ. ಅನನ್ಯಾ ಅನ್ನೋ ಮಗಳು ಇದ್ದಾಳ? ಅದೇ ನಮ್ಮ ಪ್ರಶ್ನೆ ಆಗಿತ್ತು. ಮಗಳಿಲ್ಲ ಅಂತ ಸುಜಾತಾ ಕುಟುಂಬಸ್ಥರೇ ಹೇಳ್ತಾ ಇದ್ದಾರೆ. ಸುಜಾತಾ ಭಟ್ ಬಿಡುಗಡೆ ಮಾಡಿದಂತ ಒಂದು ಫೋಟೋ ನೋಡ್ತಾ ಇದ್ದೀರಿ. ಇದು ತನ್ನ ಮಗಳು ಅನನ್ಯಾ ಭಟ್ ಅಂತ ಹೇಳಿ ಸುಜಾತಾ ಭಟ್ ಬಿಡುಗಡೆ ಮಾಡಿದಂತ ಫೋಟೋ. ಮೊದಲ ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋ. ಎರಡನೇ ಫೋಟೋ ವಾಸಂತಿ ತನ್ನ ಸ್ನೇಹಿತೆಯರ ಜೊತೆ ಇರುವಂತ ಫೋಟೋ. ಆ ಫೋಟೋವನ್ನ ನಾವು ಮಾರ್ಕ್ ಮಾಡಿದೀವಿ, ವಾಸಂತಿಯನ್ನ ನಾವು ಮಾರ್ಕ್ ಮಾಡಿದೀವಿ. ಇದು ಮತ್ತು ಇನ್ನೂ ಒಂದು ಫೋಟೋ ನಾವು ತೋರಿಸಿದ್ವಿ. ಎರಡೂ ಫೋಟೋದಲ್ಲೂ ವಾಸಂತಿ ಹಣೆಗೆ ಬೊಟ್ಟೆ ಇಟ್ಟಿಲ್ಲ ನೋಡಿ, ಹಣೆಗೆ ಬೊಟ್ಟಿಟ್ಟಿಲ್ಲ. ಅದೇ ಅನನ್ಯಾ ಭಟ್ ಈಕೆ ಅಂತ ಸುಜಾತಾ ಭಟ್ ಏನು ಒಂದು ಫೋಟೋ ರಿಲೀಸ್ ಮಾಡಿದ್ರು, ಮೊದಲ ಫೋಟೋ. ಅದರಲ್ಲಿ ಒಂದು ಬೊಟ್ಟು ಇಡ್ಲಾಗಿದೆ. ಆ ಫೋಟೋನ ಎಡಿಟ್ ಮಾಡಿ ಎರಡು ಫೋಟೋ, ಇದು ವಾಸಂತಿಯವರ ಮನೆಯಲ್ಲಿ ಸಿಕ್ಕಂತ ಫೋಟೋ. ಸ್ಕ್ರೀನ್ ಅಲ್ಲಿ ಈಗ ಎರಡು ಫೋಟೋ ನಿಮಗೆ ಕಾಣಿಸ್ತಾ ಇದೆ. ಈ ಎರಡೂ ಫೋಟೋದಲ್ಲೂ ವಾಸಂತಿ ಹಣೆಯಲ್ಲಿ ಬೊಟ್ಟನ್ನ ಇಟ್ಟಿಲ್ಲ, ಹಣೆಯಲ್ಲಿ ಬೊಟ್ಟನ್ನ ಇಟ್ಟಿಲ್ಲ. ಎರಡು ಫೋಟೋ ವಾಸಂತಿಯ ಮನೆಯಲ್ಲಿ ಸಿಕ್ಕಿದ್ದು, ವಾಸಂತಿಯ ಕುಟುಂಬಸ್ಥರು ಕೊಟ್ಟಿದ್ದು. ಆದ್ರೆ ಮಧ್ಯದಲ್ಲಿ ಫೋಟೋ ಬಂತಲ್ಲ ಈಗ, ಇದು ಸುಜಾತಾ ಭಟ್ ಬಿಡುಗಡೆ ಮಾಡಿದಂತ ಫೋಟೋ. ಈಕೆಯೇ ತನ್ನ ಮಗಳು ಅನನ್ಯಾ ಭಟ್ ಅಂತ ಬಿಡುಗಡೆ ಮಾಡಿರೋ ಫೋಟೋ. ಮಧ್ಯದ ಈ ಫೋಟೋವನ್ನ ಎಡಿಟ್ ಮಾಡಿ, ಹಣೆಗೆ ಬೊಟ್ಟಿರ್ಲಿಲ್ಲ, ಅಲ್ಲಿ ಬೊಟ್ಟು ಇಟ್ಟಿದ್ದಾರೆ, ಪೆನ್ನಲ್ಲಿ ಮಾರ್ಕ್ ಮಾಡಿದ್ದಾರೆ. ಆ ಬೊಟ್ಟು ಕರೆಕ್ಟ್ ಆಗಿ ಇಟ್ಟಿಲ್ಲ ನೋಡಿ. ಹಣೆಯ ಮಧ್ಯದಲ್ಲಿ ನಾವು ಇಡ್ತೀವಿ, ಎರಡು ಹುಬ್ಬುಗಳ ಮಧ್ಯದಲ್ಲಿ ಬೊಟ್ಟನ್ನ ಇಡ್ತಾರೆ, ಇಲ್ಲ ಒಂಚೂರು ಮೇಲಿಡ್ತಾರೆ. ಅದು ಎಷ್ಟು ಕ್ರಾಸ್ ಆಗಿದೆ ನೋಡಿ. ಬೊಟ್ಟಿಡುವಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಅದು ಮೇಲಿಂದ ತಿದ್ದಿರೋದದು. ನಿಜವಾದ ಈ ಫೋಟೋದಲ್ಲಿ ಬೊಟ್ಟೆ ಇಟ್ಟಿಲ್ಲ. ಕುಟುಂಬಸ್ಥರೇ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ, ವಾಸಂತಿ ಕುಟುಂಬಸ್ಥರು. ವಾಸಂತಿಯ ಮನೆಯಲ್ಲಿ ಸಿಕ್ಕಂತ ಎರಡೂ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮಾರ್ಕ್ ಮಾಡಿದೀವಿ, ಯೆಲ್ಲೋ ಕಲರ್ ರೌಂಡ್ ಹಾಕಿದೀವಿ ನೋಡಿ. ಎರಡೂ ಫೋಟೋ ವಾಸಂತಿಯ ಕುಟುಂಬಸ್ಥರು ಕೊಟ್ಟಿರೋದು. ತಮ್ಮ ಮಗಳ ಫೋಟೋ ಇದು ಅಂತ. ಮಧ್ಯದ ಫೋಟೋ ಇದೆಯಲ್ಲ, ಅದನ್ನ ಸುಜಾತಾ ಭಟ್ ರಿಲೀಸ್ ಮಾಡಿದ್ದು. ಈಕೆ ನನ್ನ ಮಗಳು ಅನನ್ಯಾ ಭಟ್ ಅಂತ ತಿದ್ದಿದ್ದಾರೆ ನೋಡಿ ಅಲ್ಲಿ ಬೊಟ್ಟನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.